ಇದೇ ಕಾರಣದಿಂದ ಕ್ಯಾನ್ಸರ್ ಬಂತು ಅಂತ ಹೇಳಕ್ ಸಾಧ್ಯ ಇಲ್ಲ. ಹಂಗಾಗಿ ಮಲ್ಟಿ ಫ್ಯಾಕ್ಟೋರಿಯಲ್ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಹಂಗೆ ಬಂದೇ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಕ್ಯಾನ್ಸರ್ ಜೆನೆಟಿಕ್ ಜೊತೆಗೆ ಬ್ಲಡ್ ಇಂದ ಏನಾದರೂ ಬರುತ್ತಾ? ಈಗ ಬೇರೆಯವರಿಂದ ನಾವು ಬ್ಲಡ್ ತಗೊಂಡಾಗ ಬರುತ್ತಾ? ಯಾಕಂದ್ರೆ HIV ಬರುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಕ್ಯಾನ್ಸರ್ ಹೇಗೆ ಬರುತ್ತೆ? ಕ್ಯಾನ್ಸರ್ ಇಟ್ ಇಸ್ ಎ ಮಲ್ಟಿ ಫ್ಯಾಕ್ಟೋರಿಯಲ್ ಅಂತ ಹೇಳ್ತೀವಿ. ಸೈಂಟಿಸ್ಟ್ ಹೇಳ್ತಾರೆ ಮಲ್ಟಿ ಫ್ಯಾಕ್ಟೋರಿಯಲ್ ಅಂತ. ಅಂದರೆ ಇದೇ ಕಾರಣದಿಂದ ಕ್ಯಾನ್ಸರ್ ಬಂತು ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಈಗ ನಮ್ಮ ಇದು ಊಟದ ಇದಿರ್ಬೋದು, ಆಮೇಲೆ ಎನ್ವೈರ್ನಮೆಂಟಲ್ ಫ್ಯಾಕ್ಟರ್ ಇರ್ಬೋದು, ಅವೆಲ್ಲ ಕಾರಣ ಆಗ್ತವೆ. ಆಮೇಲೆ ಮತ್ತೆ ಹೆರಿಡಿಟ್ರಿನೂ ಕೆಲವೊಂದು ಕಾಯಿಲೆಗಳು ಹೆರಿಡಿಟ್ರಿಯಿಂದ ಬರುತ್ತೆ. ಹಂಗಾಗಿ ಮಲ್ಟಿ ಫ್ಯಾಕ್ಟೋರಿಯಲ್ ಅದು. ಅಂದ್ರೆ ಜೆನೆಟಿಕ್ಕು ಇದೆ ಕೆಲವೊಂದು ಇದಾವೆ ಬರುತ್ತೆ. ಈಗ ಸಪೋಸ್ ಈಗ ನಾವು ಬ್ರೆಸ್ಟ್ ಕ್ಯಾನ್ಸರ್ ಬಂತು, ಅಮ್ಮನಿಗೆ ಬ್ರೆಸ್ಟ್ ಕ್ಯಾನ್ಸರ್ ಇದೆ ಅಂತಂದರೆ ನಾವು ಯೂಶಲಿ ಏನು ಹೇಳ್ತೀವಿ ಅದು ಫ್ಯಾಮಿಲಿಲಿ ಬರೋದು ಚಾನ್ಸಸ್ ಜಾಸ್ತಿ ಇರುತ್ತೆ. ಅವಾಗ ಏನು ಹೇಳ್ತೀವಿ ನೆಕ್ಸ್ಟು ಅವ್ರು ಸಬ್ಸಿಕ್ವೆಂಟಾಗಿ ಅವ್ರ ಮಕ್ಕಳಿಗೆ ಅವ್ರಿಗೆಲ್ರಿಗೂ ರೊಟೀನಾಗಿ ಆಫ್ಟರ್ 30 ಇಯರ್ಸ್ ಆದಮೇಲೆ ಒಂದು ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಸಪೋಸ್ ಏನಾದರೂ ಅವ್ರು ಮಾಡ್ಕೊಳ್ತಾ ಇದ್ದಂಗೆ ಎವ್ರಿ 15 ದಿವಸಕ್ಕೊಂದ್ಸರಿ ಸ್ನಾನಕ್ಕೆ ಹೋದಾಗ ಸ್ನಾನ ಮನೆಯಲ್ಲಿ ಬಟ್ಟೆ ತೆಗೆದಿರ್ತಾರಲ್ಲ, ಅವಾಗ ಅವರೇ ಬ್ರೆಸ್ಟ್ನ ನೋಡ್ಕೊಳೋದು. ಏನಾದರೂ ಒಂದು ಸ್ವಲ್ಪ ಅನುಮಾನಾಸ್ಪದವಾಗಿ ಗಡ್ಡೆ ಬಂತು ಅಂತಂದರೆ ಅದನ್ನ ಇಮಿಡಿಯೇಟಾಗಿ ಡಾಕ್ಟರ್ ಹತ್ರ ಬಂದರೆ ಅದನ್ನು ನಾವು ಪರೀಕ್ಷೆ ಮಾಡಿದ್ರೆ ಡಿಟೆಕ್ಟ್ ಮಾಡ್ಕೋಬೋದು. ಈಗ ತಂದೆ ತಾಯಿಲಿ ಯಾರಾದರೂ ಒಬ್ಬರಿಗೆ ಕ್ಯಾನ್ಸರ್ ಇದ್ರೆ ಮಗು ಬಂದೇ ಬರುತ್ತಾ ಅಥವಾ ಬರ್ದೇನೂ ಇಲ್ಲ? ಹಂಗೆ ಬಂದೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಖಂಡಿತ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಪರ್ಸೆಂಟೇಜ್ ಜಾಸ್ತಿ ವೆನ್ ಕಂಪೇರ್ ಟು ಅದರ್ ನಾರ್ಮಲ್ ಇವ್ರಿಗೆ ಕಂಪೇರ್ ಮಾಡಿದ್ರೆ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಇದಾಗ ಕೆಲವೊಂದು ಕ್ಯಾನ್ಸರ್ಗಳು ಬರೋ ಸಾಧ್ಯತೆಗಳು ಜಾಸ್ತಿ, ಪರ್ಸೆಂಟೇಜ್ ಜಾಸ್ತಿ ಇದೆ.